ಗಣ್ಯರೇ, ತಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಳ್ತೀನಿ. ಇವತ್ತೇನು ಸನ್ಮಾನ ಮಾಡಲಿಕ್ಕೆ ಆಯ್ಕೆ ಮಾಡ್ಕೊಂಡಿರುವಂತ ನಮ್ಮ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯ ಜಿಲ್ಲಾಧ್ಯಕ್ಷರು ಮತ್ತು ಕುಣಿಗಲ್ ತಾಲೂಕಿನ ಅಧ್ಯಕ್ಷರಾದಂತ ಶಿವರಾಜ್ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿದೆ. ಯಾಕೆಂದ್ರೆ ಬಹಳ ಖುಷಿಯಾಗಿ ಶ್ರೀಮತಿ ಮಹಾಲಕ್ಷ್ಮಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊಸಕೆರೆ, ಶ್ರೀಮತಿ ಜಯಲಕ್ಷ್ಮಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಾಲ್ಕೋನಹಳ್ಳಿ, ಶ್ರೀಮತಿ ನಾಗರತ್ನಮ್ಮ ಸರ್ಕಾರಿ ಪಾಠಶಾಲೆ ಉತ್ರಿ, ಶ್ರೀಮತಿ ಮಮತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡಪೇಟೆ, ಶ್ರೀಮತಿ ಸೋಮನಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗುಂಡಿಗೆರೆ, ಶ್ರೀಮತಿ ಸುಧಾ ಉಳಿಮಲ ಹಾಗೂ ಇಲ್ಲಿರುವುದೆಲ್ಲ ನಮ್ಮ ಗಂಗಾಧರ ಬಗ್ಗೆ ಏನು ಅಂದ್ರೆ ಬಹಳ ಇತಿಹಾಸ. ಕೆಲವರಿಗೆ ಅವರು ಕುಣಿಗಲ್ನ ಹೋರಾಟ ಮಾಡಿರ್ಬೋದು, ಬೆಂಗಳೂರಲ್ಲಿ ತಂದೆ ಆದಂತ ಹೋರಾಟವನ್ನು ಮಾಡಿ ನೆಲೆಯಿಲ್ಲರಿಗೆ ನೆಲೆಯನ್ನ ಕೊಡಿಸಿದಂತ ವ್ಯಕ್ತಿತ್ವ ಇಟ್ಟಿರುವಂತವರು ಹಿರಿಯರು, ನನಗೂ ಕೂಡ ಮಾರ್ಗದರ್ಶಕರು ಗಂಗಾಧರಗಳು. ನಮ್ಮ ನರಸಿಂಹಮೂರ್ತಿ ಪಾಪ ಅವರು ಸಾಮಾನ್ಯರಿಗೆ ಕುಂತಿರ್ಬೋದು, ಅವ್ರು ಎಷ್ಟೋ ಜನಕ್ಕೆ ವಸತಿ ಇದ್ದವರಿಗೆ ವಸತಿಯಿಂದ ಕೊಟ್ಟಂತದ್ದು, ಬಹಳ ಸ್ಪಂದಿಸುವಂತ ಒಬ್ಬ ಸರಳ ವ್ಯಕ್ತಿತ್ವ. ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ರು ಬಹಳ ಚಿಕ್ಕ ವಯಸ್ಸಿಗೆ, ರಾಜಕಾರಣ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ನನಗೆ ಅಷ್ಟೊಂದು ಜಾತಿ ಮಾಡ್ಕೊಂಡು ಇರಲಿಲ್ಲ. ನಮ್ಮ ಮನೆಗೆ ಅಷ್ಟು ಎಷ್ಟೋ ಮಧ್ಯಮ ವರ್ಗ ಆಗಿತ್ತು. ಯಾಕೆಂದ್ರೆ ನಮ್ಮ ಮೂರು ಬಂದಿದ್ದಾರೆ ಗೊತ್ತಿದ್ರು ಅವರಿಗೆ, ಅಂತ ಜಾತಿ ಒಟ್ಟಲ್ಲ ಏನಿಲ್ಲ. ಆದ್ರೆ 99% ಈ ಜಾತಿ ವ್ಯವಸ್ಥೆ, ಧರ್ಮದ ವ್ಯವಸ್ಥೆಯನ್ನು ನೋಡ್ತಾ ಇದ್ದು ಏನಾದ್ರೂ ಕೂಡ ಈ ಶೋಷಿತರಿಗೆ ಕನಿಷ್ಠ ಅವರ ಪರವಾಗಿ ಬದಿಯಿಸಬೇಕು ಅಂತ ಹೇಳಿ ಶೋಷಿತ ಸಮುದಾಯಗಳ ವೇದಿಕೆಯನ್ನ ಸ್ಥಾಪನೆ ಮಾಡಿದ್ರು. ಇವತ್ತು ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಕೆಲಸವನ್ನು ಮಾಡ್ತಾರೆ. ಯಾರು ಧ್ವನಿಯೋ ಅವರಿಗೆ ಧ್ವನಿಯನ್ನ ನೀಡಬೇಕು. ಶಿಕ್ಷಕರು ಮನವಿ ಮಾಡ್ತೀವಿ, ದಯಮಾಡಿ ಇವತ್ತೇನಾದ್ರೂ ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ ಭಾವ ಓದಿಲ್ಲ 8ನೇ ಕ್ಲಾಸ್, ನನಗೆ ಅವತ್ತೇ ಸೈಕಲ್ ಕೊಡಿಸಿದ್ರು ಸ್ಕೂಲ್ ಓದೋದಕ್ಕೆ. ಇಲ್ಲಿದ್ದಾರೆ ಅವರೆಲ್ಲ ಜೂನಿಯರ್. ಆ ಸೈಕಲ್ ಕೊಟ್ಟಂತ ಸಂದರ್ಭದಲ್ಲಿ ಯಾರು ಬೇಕಾಗಿರ್ತಾರೋ ಅವ್ರ ಹಿಂದೆಗಡೆ ಕುಂತಿದ್ದೆ ನಾವು ಬೇಚ್. ನನಗೆ ಅವರು ದೇವೇಗೌಡರು ಅಂತ ಮುಖ್ಯ ಶಿಕ್ಷಕರು, ಅವರು ನನ್ನನ್ನು ನೋಡಿ ಮುಂದೆ ರಾಜನಾಗಿ ಹೋಗ ಇದೆ ಫಸ್ಟ್ ಒಂದು ಕುತ್ಕೋಬೇಕು ಅಂತ ನನಗೆ ಆದೇಶ ಮಾಡಿ. ತದನಂತರ ನಮ್ಮಣ್ಣ ಟೀಚರ್ ಇದ್ದಾರೆ, ಅವರು 5 ಬಾರಿ ಹೇಳಿ ಆ ಸ್ಕೂಲಲ್ಲಿ ಅವ್ರು ಯಾರು ಒಬ್ರು ಕಾಪಿ ಬರೀತಾರೆ ಅಂದ್ರೆ ತಲೆ ಕಿಚ್ಕೊಂಡು ಒಂದ್ ಕಡೆ ಹೋಗಿ ಕಣ್ಣೀರ್ ಹಾಕ್ತಾರೆ. ಶಿಕ್ಷಣ ಕೊಡಲ್ಲ, ಭೂಮಿ ಕೊಡಲ್ಲ ಅಂತ. ಈ ದೇಶದಲ್ಲಿ ಹೆಣ್ಣಿಗಾಗಿ ಯುದ್ಧ ನಡೆದಿದೆ, ಮಣ್ಣಿಗಾಗಿ ಯುದ್ಧ ನಡೆದಿದೆ, ದೇಶಕ್ಕಾಗಿ ಯುದ್ಧ ನಡೆದಿದೆ. ಆದ್ರೆ ಏನಾದರೂ ಸ್ವಾಭಿಮಾನಕ್ಕಾಗಿ ಯುದ್ಧ ನಡೆದಂತ ಯುದ್ಧ ಇದ್ರೆ ಅದು ಭೀಮಾ ಕೊಡಗಿರೋ ಯುದ್ಧ. ತದನಂತರ ಬ್ರಿಟಿಷರು ಎಲ್ಲಿಂದ ಹೇಳ್ತಾರೆ, ನಿಮ್ಗೆ ಏನ್ ಬೇಕು ಕೇಳಿರ್ತಾರೆ. ಇಡೀ ಮಹಾರಾಷ್ಟ್ರವನ್ನ ಅವ್ರಿಗೆ ಒಪ್ಪಿಸುವುದಾಗಿತ್ತು. ಅವಾಗ ಬ್ರಿಟಿಷರ ಕೈಗಿತ್ತು ಆ ರಾಜ್ಯ. ಆ ಸ್ವಾಭಿಮಾನಿ ಜನ ಕೇಳ್ತಾರೆ, ನಮ್ಗೆ ಏನು ಬೇಡ, ಈ ದೇಶದಲ್ಲಿ ಈ ದೇಶದ
ಬ್ರಾಹ್ಮಣರಿಗೆ ವಿದ್ಯೆ ಸಿಕ್ಕಿತ್ತು, ಆ ಹೆಣ್ಮಕ್ಳಿಗೆ ಕಡಿಮೆ ಪರ್ಸೆಂಟ್ ಇತ್ತು ಅವರಿಗೆ. ಬ್ರಾಹ್ಮಣರಿಗೆ ಯಾರಿಗೂ ಕೂಡ ಮಹಿಳೆಯರಿಗೆ ವಿದ್ಯೆ ಇರಲಿಲ್ಲ. ಎಲ್ಲ ಜಾತಿಯ ಧರ್ಮದ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕೊಡಿ ಎಂದು ಕೇಳ್ತಾರೆ. ಅವತ್ತು ಹೇಳ್ಬೇಕಂತ 1835ರಲ್ಲಿ ಅಂಕಿಅಂಶವನ್ನು ತೆಗೆದುಕೊಳ್ಳಬಹುದು. 1835ರಲ್ಲಿ ಬ್ರಿಟಿಷಿನ ಎಲಿಜಬೆತ್ ರಾಣಿ ಆದೇಶ ಮಾಡ್ತಾರೆ. ಆ ಆದೇಶ ಇವತ್ತೆಲ್ಲ ಶಿಕ್ಷಕರಾಗಿ ಮಹಿಳೆಯರು ಕುಳಿತಿದ್ದಾರೆ ಅಂದ್ರೆ ಆ ಮಹಾ ಸಮುದಾಯದ 500 ಮಂದಿ ವೀರರು ಕೊಡುಗೆ. ತದನಂತರ 1848ರಲ್ಲಿ ಸ್ವತಃ ಜ್ಯೋತಿ ಬಾಪುರವರು ಶಾಲೆಗೆ ಸೇರ್ತಾರೆ. ಅವ್ರ ನಂತರ ಸಾವಿತ್ರಿ ಬಾಪುರವರು ಶಾಲೆಗೆ ಸೇರ್ತಾರೆ. ಇದನ್ನ ಅರ್ಥ ಮಾಡಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಾಮಜಿ ಸೆಟ್ಪಲ್ ಅವರು ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಶಾಲೆಗೆ ಸೇರಿಸ್ತಾರೆ. ಪ್ರತಿಯೊಂದು ಇತಿಹಾಸವನ್ನು ಅಧ್ಯಯನ ಮಾಡಬೇಕು. ಇವತ್ತು ಎಷ್ಟೊಂದು ತಾರತಮ್ಯ. ನಾನು ಪ್ರತಿದಿನ ಹೇಳ್ತೀನಿ, ಇಡೀ ರಾಜ್ಯದಲ್ಲಿ ಹೋದಾಗ ಜಾತಿ ಸಂಘಟನೆ ಈ ದೇಶಕ್ಕೆ ಅಪಾಯಕಾರಿ. ನಾವು ಜಾತಿಗಳನ್ನ ಬಿಡಬೇಕು. ನೋಡಿ, ಹುಲಿಯನ್ನ ಕೊಲ್ಲಲ್ಲ, ಸಿಂಹವನ್ನ ಕೊಲ್ಲಲ್ಲ, ಆದ್ರೆ ಮನುಷ್ಯನನ್ನ ಕೊಲ್ತಾನೆ. ನೀವೆಲ್ಲರೂ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀರಿ. ವಿಶ್ವವಿದ್ಯಾನಿಲಯಗಳಲ್ಲಿ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ. ನಿರ್ಭಯ ಪ್ರಕರಣಗಳು. ತಾವೆಲ್ಲ ಗಂಭೀರವಾಗಿ ಚಿಂತನೆ ಮಾಡಬೇಕು. ನೀವೆಲ್ಲ ಶಾಲೆಯಲ್ಲಿ ನಿಮ್ಮ ತಂದೆ ತಾಯಿಗೆ ಹೇಳಬೇಕು, ಅಪ್ಪ ಅಮ್ಮ, ನಮ್ಮ ತಾತ ಎಷ್ಟೇ ಕ್ಲಾಸ್ ಓದಿದ್ದ, ನಮ್ಮ ಅಜ್ಜಿ ಎಷ್ಟೇ ಕ್ಲಾಸ್ ಓದಿದ್ರು. ಯಾರೋ ವ್ಯಕ್ತಿ ಅಂತ ಒಬ್ರು ಮಂಡ್ಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಂತೆ, ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷರಂತೆ. ಈಗ ಹೇಳಿದ್ರು, ಯಾಕೆಂದ್ರೆ ನಿಮ್ಮ ತಾತ ಮುತ್ತಾತ ಅವ್ರು ಯಾರಿಗೂ ಕೂಡ ಶಿಕ್ಷಣ ಸಿಕ್ಕಿರಲಿಲ್ಲ. ನಿಮ್ ತಂದೆಗೆ ಸಿಕ್ಕಿದೆ, ನಿಮ್ ತಾಯಿಗೆ ಸಿಕ್ಕಿದೆ. ಅದು ಯಾರ ಹೋರಾಟದ ಫಲ ಅಂತ ಹೇಳಿದ್ರೆ ಸಾವಿತ್ರಿಬಾಯಿ ಫುಲೆಯವರ ಹೋರಾಟ. ಅವರು ಈ ದೇಶದಲ್ಲಿ ನಿಮ್ಗೆಲ್ಲ ಗೊತ್ತಿಲ್ಲ, ಕೆಲವರ ಬಗ್ಗೆ ಮಾತಾಡೋದಕ್ಕೆ ಎದುರ್ತಾರೆ. ಅವರಿಗೆ ಸಗಣಿಯನ್ನು ಹಾಕಿದರೆ ಬೇರೊಂದು ಜನ, ಆ ಸ್ಯಾರಿಗೆ ಮುಖಕ್ಕೆ ಸಗಣಿಯನ್ನು ಹೆಚ್ಚಿದ್ದಾರೆ. ತದನಂತರ ಒಂದು ಬಟ್ಟೆ ಹೇಗಿರಲಿ, ಒಂದು ಬಟ್ಟೆಯನ್ನು ಕೊಟ್ಕೊಂಡು ಶಾಲೆಗೆ ಹೋಗಿ ಆ ಸಗಣಿಯನ್ನ ಗಲೀಜನ್ನ ತಿರುಗಿ ಆ ಬಟ್ಟೆ ಶಾಲೆಯಲ್ಲಿ ಬದಲಾಯಿಸಿಕೊಂಡು ಮಕ್ಕಳಿಗೆ ಪಾಠವನ್ನು ಹೇಳಿದ್ದಾರೆ. ನಾವೆಲ್ಲ ಅರ್ಥ ಮಾಡ್ತಿರ್ಬೇಕು. ನಾವೆಲ್ಲ ಶಿಕ್ಷಕರು ಮತ್ತೊಮ್ಮೆ ನಿಮ್ಮ ಕೈ ಮುಗಿದಿದ್ದೀರಿ. ನೀವು ಮಂಡ್ಯ ಜಿಲ್ಲೆಯಲ್ಲಿ ಯಾರು ಇದ್ರೆ ಕೇಳಿ. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದಾಗ ಟೀಚರ್ಸ್ಗೆ ಫಸ್ಟ್ ಶಾಲೆ ನಡೆಸಿದೆ. ಏಕೆಂದ್ರೆ ಎಲ್ಲೂ ಕೂಡ ಒಂದು ಎಲ್ಲಿ ಭ್ರಷ್ಟಾಚಾರದ ಹಣ ಸಿಗಲ್ಲ. ಆಮೇಲೆ ಅವರ ಏನಾದ್ರು ಕೂಡ ಈ ಹಾಸ್ಪಿಟಲ್ ಗೊತ್ತಿದ್ರೆ ಫಸ್ಟ್ ಕೊಡ್ತಿದೆ. ಏನಕ್ಕೆ ಆ ಸಂಕಟಗಳಲ್ಲಿ ಗೊತ್ತಿದೆ. ಶಿಕ್ಷಕರು ಈ ದೇಶದ ವ್ಯವಸ್ಥೆಯನ್ನು ಬದಲಾಯಿಸುವಂತ ಏಕೈಕ ಶಕ್ತಿ ಆ ಶಿಕ್ಷಕರ ಮೇಲೆ. ಆ ಶಿಕ್ಷಕರು ದಯಮಾಡಿ ಮಕ್ಕಳನ್ನ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಏನು ಈ ಜಾತಿಯ ಬೀಜವನ್ನ ತಲೆ ಕೊಟ್ಟಿದರೋ ಆ ಜಾತಿಯ ಬೀಜವನ್ನ ಅವರ ತಲೆಯಿಂದ ಹೊರತೆಗೆಯುವಂತ ಕೆಲಸವನ್ನ ಶಿಕ್ಷಕರು ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮಲ್ಲಿ ಮನವಿಯನ್ನ ಮಾಡ್ತೀನಿ. ನೀವೆಲ್ಲ ಇಂಜಿನಿಯರು, ಡಾಕ್ಟರು, IAS, IPS ಅಲ್ಲ. ಮೊದಲು ಮಾನವೀಯ ಮೌಲ್ಯವನ್ನ ಬೆಳೆಸ್ಕೊಳ್ಬೇಕು, ಮನುಷ್ಯತ್ವವನ್ನ ಬೆಳೆಸ್ಕೊಳ್ಬೇಕು. ಯಾರು ಮುಂದಿದರೋ, ಯಾರು ಧ್ವನಿಯಿದೋ ಅಂತ ಧ್ವನಿಯಾಗುವಂತ ಕೆಲಸವನ್ನ ತಾವು ಮಾಡಬೇಕು. ಅವಾಗ ಮಾತ್ರ ಈ ಸಮಾಜದಲ್ಲಿ
ನಾವು ಬದುಕಿದ್ದಕ್ಕೆ ಸಾಧ್ಯ ಆಗಲ್ಲ. ದಯಮಾಡಿ ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳಿ, ಮಾನವೀಯ ಮೌಲ್ಯವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಹೆಚ್ಚು ಸಮಯ ಆಗೋಗಿದೆ. ಹಾಗಾಗಿ ತಮ್ಮಲ್ಲಿ ಕ್ಷಮೆಯನ್ನ ಕೋರ್ತಾ, ಏಕೆಂದ್ರೆ ಶಾಸಕರು ಬರ್ತಾರೆ ಅಂತ ಹೇಳಿ 11 ಗಂಟೆಗೆ ಇದ್ದ ನಾವು ಬಹಳ ಲೇಟ್ ಆಗಿ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. ಹಾಗಾಗಿ ಕ್ಷಮೆಯನ್ನ ತಮ್ಮನ್ನೆಲ್ಲರಿಗೂ ಕೂಡ ವೇದಿಕೆ ಮೇಲೆ ಇರುವಂತ ಎಲ್ಲ ಕಡೆಯವರಿಗೆ, ನನ್ನೆಲ್ಲ ಶಿಕ್ಷಕ ಮಿತ್ರರಿಗೆ ಮತ್ತು ನನ್ನೆಲ್ಲ ಹಿರಿಯರಿಗೆ, ನನ್ನೆಲ್ಲ ಮಕ್ಕಳಿಗೆ ತಮ್ಮಲ್ಲಿ ಕ್ಷಮೆ ಕೊಡ್ತಾ, ಇವತ್ತು ಇಲ್ಲಿ ಬಂದಿರುವಂತ ಎಲ್ಲ ಪತ್ರಕರ್ತರಿಗೆ, ಚನ್ನಪಟ್ಟಣದಲ್ಲಿ ಬಂದಿರುವಂತ ಸಿದ್ದರಾಮಯ್ಯ ಇರ್ಬೋದು, ಮಂಡ್ಯದಿಂದ ಬಂದಿರುವಂತ ಹಿರಿಯ ಪತ್ರಕರ್ತರು, ರಾಜು ಅವರು, ನಮ್ಮ ಕುಡಿಗರ ಪತ್ರಕರ್ತರು, ಹಾಗೂ ಎಲ್ಲ ಸ್ನೇಹಿತರಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸಿದ್ದೀನಿ. ಇವತ್ತು ನಮ್ಮ ವೆಂಕಟಪ್ಪ, ತಿಮ್ಮಪ್ಪ ಅವರೆಲ್ಲರೂ ಕೂಡ ಒಟ್ಟಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಬೆಂಬಲ ಸದಾ ಇರ್ತದೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಮೊದಲಿಗೆ ಶ್ರೀಮತಿ ಮಹಾಲಕ್ಷ್ಮಮ್ಮನವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಹೊಸಕೆರೆ ಅಮೃತ ಹೋಬಳಿ, ಅದೇ ರೀತಿ ಜಯಲಕ್ಷ್ಮಮ್ಮನವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಮಾಲ್ಗೋನಹಳ್ಳಿ, ಶ್ರೀಮತಿ ನಾಗರತ್ನ ಎನ್ಜಿ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಉತ್ರಿ ಈ ಒಂದು ಸನ್ಮಾನ ಮಾಡೋದ್ರ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಎಲ್ಲ ಶಿಕ್ಷಕರ ವೃಂದದವರಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಸುರೇಶ್ ಗಂಟಿ ಅವರು ಶಾಲು ಹಾಕೋದ್ರ ಮೂಲಕ ಎಲ್ಲರನ್ನೂ ಕೂಡ ಅಭಿನಂದಿಸ್ತಾ ಇದ್ದಾರೆ, ಸನ್ಮಾನ ಮಾಡ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳು. ಸನ್ಮಾನಿತ ಶ್ರೀಮತಿ ಮಹಾಲಕ್ಷ್ಮಮ್ಮನವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಹೊಸಕೆರೆ, ಶ್ರೀಮತಿ ಜಯಲಕ್ಷ್ಮಮ್ಮನವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಮಾಲ್ಗೋನಹಳ್ಳಿ, ನಾಗರತ್ನ ಎನ್ಜಿ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಉತ್ರಿ, ಶ್ರೀಮತಿ ಮಮತಾ ರೆಡ್ಡಿ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ದೊಡ್ಡಪೇಟೆ, ಶ್ರೀಮತಿ ಶೋಭಾರಾಣಿ ಅವರು HPS ಹೊನ್ನಾವರ, ಶ್ರೀಮತಿ ಸುನಾರ್ ಅವರು LPS ತಿರುವನ ಎಡಿಗೋಡಿ. ಅದೇ ರೀತಿ ನಮ್ಮ ರಾಜು ವೆಂಕಟಪ್ಪರು, ನರಸಿಂಹಮೂರ್ತಿ ಹೆಸರು, PG ಗಂಗಾಧರ ಹೆಸರು, ಸೈಡ್ ಬಣ್ಣ ಸೈಡ್ ಬಂದ್ಬಿಡಿ. ಅವರು ಇನ್ನಷ್ಟು ಹೆಚ್ಚಿನ ಸೇವೆಯನ್ನ ಮಾಡಲಿ, ಈ ಸಮಾಜದಲ್ಲಿ ಶಿಕ್ಷಿತ ಸಮುದಾಯಗಳು ಕೂಡ ಸಮಾಜದ ಮುಖ್ಯವಾಹಿನಿಗೆ ತರಲಿ ಅನ್ನೋ ಮೂಲಕ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.